ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮನೆ ಅಡುಗೆಯಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಮಸಾಲೆ ಪುರಿನ ಮಾಡೋಣ. ಬಟಾಣಿನ ನಾನು 10 ಅವರು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಒಣ ಬಟಾಣಿನೇ ಉಪಯೋಗಿಸಿ, ಹಸಿ ಬಟಾಣಿ ಚೆನ್ನಾಗಿರಲ್ಲ. ಕಡಿಮೆ ಅಂದರೆ 10 ಗಂಟೆಗಳ ಕಾಲನಾದರೂ ನೆನೆಸಿಡಬೇಕು. ನಿಮಗೆ ಟೈಮ್ ಏನಾದರೂ ಇಲ್ಲ ಅಂತ ಅಂದರೆ ಬಿಸಿನೀರಲ್ಲಿ ನೆನೆಸಿದ್ರೆ ಒಂದು 3 ರಿಂದ 4 ಗಂಟೆಯಿಂದನೆಲ್ಲ ಚೆನ್ನಾಗಿ ನೆಂದೋಗುತ್ತೆ. ಹಾಗೆಯೇ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತೊಗೊಂಡು ಕುಕ್ಕರಲ್ಲಿ ಒಟ್ಟಿಗೆ ಬಟಾಣಿ ಜೊತೆ 4 ರಿಂದ 5 ವಿಷಲ್ಲು ಹೊಡೆಸ್ಕೊಳ್ತಾ ಇದ್ದೀನಿ. ಆವಾಗಲೇ ಚೆನ್ನಾಗಿ ಮೆತ್ತಗೆ ಬೇಯೋದು. ಕುಕ್ಕರ್ ವಿಷಲ್ ಬಿಡೋಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. 3 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಾಗಿ ಕಟ್ ಮಾಡಿರೋದು, 2 ಟೊಮ್ಯಾಟೊ ಮೀಡಿಯಮ್ ಸೈಜ್ದು, 2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ಈ ಸೋಂಪು ಅರ್ಧ ಟೇಬಲ್ ಸ್ಪೂನು, ಕಡಲೆ ಹಿಟ್ಟು 2.5 ಟೇಬಲ್ ಸ್ಪೂನು, ಕೆಂಪು ಮೆಣಸಿನ್ಕಾಯಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಬೇಡ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಯಾವುದಾದ್ರೂ ತೊಗೊಳ್ಬೋದು 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸೋಂಪು ಮತ್ತು ಕಸೂರಿ ಮೇಥಿ ಎರಡನ್ನೂ ಹಾಕಿ 2 ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಸೇರಿಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಟೊಮೊಟೊನ ಸೇರಿಸಿ ಟೊಮೊಟೊನ ಅಷ್ಟೇ ಚೆನ್ನಾಗಿ ಮೆಕ್ಕಾಗಬೇಕು, ಅಲ್ಲಿ ತನಕನೂ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಎಲ್ಲ ಮಸಾಲೆ ಪೌಡರ್ಗಳು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಅಂತ ಅಂದರೆ ಮುಂಚೆನೇ ಮಸಾಲೆ ಪೌಡ್ರ್ಗಳನ್ನೆಲ್ಲ ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿದ್ರೂ ಒಳ್ಳೆಯದೇ, ಗಂಟು ಬರಲ್ಲ. ಹಾಗೆಯೇ 2 ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. 250 ml ನೀರು ಹಿಡಿಯುತ್ತಲ್ಲ, ಅಂದರೆ ಒಂದು ದೊಡ್ಡ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ 2 ರಿಂದ 3 ಲೋಟ ನೀರನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರು ಇವಾಗ ವಿಷಲ್ ಬಿಟ್ಟಿದೆ. ಆಲೂಗೆಡ್ಡೆ ಮತ್ತು ಬಟಾಣಿ ಎರಡು ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನೂ ನಾನು ಆಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಟಾಣಿನ ಉಳಿಸ್ಕೊಂಡಿದ್ದೀನಿ, ಸರ್ವ್ ಮಾಡೋ ಟೈಮ್ಗೆ ಬೇಕಾಗುತ್ತೆ ಅಂತೇಳಿ. ಇವಾಗ ನಾನು ಈ ರುಬ್ಬಿರೋ ಪೇಸ್ಟ್ನ ನಾನು ಈ ಕುದೀತಾ ಇರೋಂಥ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಆಲ್ರೆಡಿ ಬೆಂದಿರೋದ್ರಿಂದ ಬಟಾಣಿ ಮತ್ತು ಆಲೂಗೆಡ್ಡೆ. ಮತ್ತು ಕನ್ಸಿಸ್ಟೆನ್ಸಿನೂ ಅಷ್ಟೇ, ತೀರಾ ಗಟ್ಟಿಯಾಗಿರೋದು ಬೇಡ ಮತ್ತು ತೀರಾ ತೆಳ್ಳಗೂ ಇರೋದು ಬೇಡ, ಈ ಥರ ಇದ್ರೇ ಸಾಕಾಗುತ್ತೆ. ಯಾಕಂದರೆ ಒಂದು ಸಲ ಬೆಂದು ಆರಿದ್ಮೇಲೆ ಅದು ಚೆನ್ನಾಗಿ ಗಟ್ಟಿಯಾಗಿಬಿಡುತ್ತೆ. ಸೆಕೆಂಡ್ ಟೈಮ್ ನೀವೇನಾದರೂ ಸರ್ವ್ ಮಾಡ್ಕೋಬೇಕು ಅಂತ ಅಂದರೆ. ಮಸಾಲೆ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುರಿನ ಮುರಿದು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ 1 ಬೌಲು ಮಸಾಲೆನ ಸೇರಿಸಿ ಕಟ್ ಮಾಡಿರೋ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೇವ್ ಪುರಿ ಬರುತ್ತಲ್ಲ ಅದು 2 ಟೇಬಲ್ ಸ್ಪೂನು, ಹಾಗೆಯೇ ಬೂಂದಿ ಖಾರ ಬರುತ್ತಲ್ಲ ಅದು 2 ಟೇಬಲ್ ಸ್ಪೂನು, ಬೇಯಿಸಿರೋ ಬಟಾಣಿನ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಹೊರ್ಗಡೆ ಹೋಗಿ ತಿನ್ನೋದೇ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ನೀವು ಹೆಲ್ತಿಯಾಗಿ 5 ರಿಂದ 6 ಜನ ಕಡಿಮೆ ಖರ್ಚಲ್ಲಿ ಮಾಡ್ಕೊಂಡು ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಎಲ್ಲ ಹೊರ್ಗಡೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲೇ ನೀವು ಹೈಜೀನಾಗಿ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಕೊಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.